ನಮಸ್ಕಾರ. ಬನ್ನಿ, ಇವತ್ತು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ಎಸ್ಎಸ್ನ 100 ವರ್ಷಗಳ ಪಯಣದ ಬಗ್ಗೆ ಮಾತಾಡೋಣ. ಇದು ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಒಂದು. ಅದರ ಆರಂಭದಿಂದ ಹಿಡಿದು ಅದು ಬೆಳೆದು ಬಂದ ರೀತಿ ಮತ್ತು ಭವಿಷ್ಯದ ದೃಷ್ಟಿಕೋನದವರೆಗಿನ ಇಡೀ ಕಥೆಯನ್ನ ನೋಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಈ ಸಂಸ್ಥೆ ಶುರುವಾಗಿದ್ದು ಹೇಗೆ, ಕಳೆದೊಂದು ಶತಮಾನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಂಡಿದೆ, ಈಗಿನ ಶತಮಾನೋತ್ಸವದ ಮಹತ್ವ ಏನು ಮತ್ತು ಭವಿಷ್ಯಕ್ಕಾಗಿ ಅವರ ಪ್ಲಾನ್ಗಳೇನು ಅನ್ನೋದನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಸಂಸ್ಥೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಶುರುವಾಗಿದ್ದು ಯಾಕೆ, ಹೇಗೆ ಅಂತ ತಿಳ್ಕೋಬೇಕಲ್ವಾ. ಬನ್ನಿ, ಆರ್ಎಸ್ಎಸ್ನ ಆರಂಭದ ದಿನಗಳಿಗೆ ಹೋಗಿ ಬರೋಣ. ಈ ಕಥೆ ಶುರುವಾಗೋದೇ 1925 ಸೆಪ್ಟೆಂಬರ್ 27ರಂದು. ವಿಜಯದಶಮಿಯ ಆ ದಿನದಂದು ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಅನ್ನೋ ವೈದ್ಯರು ನಾಗ್ಪುರದಲ್ಲಿ ಆರ್ಎಸ್ಎಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಯಾಕೆ ಈ ಸಂಸ್ಥೆ ಬೇಕಾಯಿತು? ಆಗಿನ ಕಾಲದಲ್ಲಿ ಅಂದ್ರೆ ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಹೆಡ್ಗೆವಾರ್ರವರಿಗೆ ದೇಶದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳಿದ್ವು. ಅವರ ಯೋಚನೆ ಏನಿತ್ತಂದ್ರೆ ರಾಜಕೀಯಕ್ಕಿಂತ ಮುಖ್ಯವಾಗಿ ವ್ಯಕ್ತಿಗಳ ಚಾರಿತ್ರ್ಯ ನಿರ್ಮಾಣ ಮಾಡಬೇಕು ಮತ್ತು ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ತರಬೇಕು ಅಂತ. ಇದಕ್ಕಾಗಿಯೇ ಒಂದು ರಾಜಕೀಯಕೇತರ ಸಂಘಟನೆಯನ್ನ ಕಟ್ಟಿದ್ರು. ಅವರ ಮೇಲೆ ವಿನಾಯಕ ದಾಮೋದರ ಸಾವರ್ಕರ್ ಅವರು ಕೊಟ್ಟ ಹಿಂದುತ್ವ ಅನ್ನೋ ಐಡಿಯಾಲಜಿಯ ಪ್ರಭಾವ ಬಹಳ ಇತ್ತು. ಈ ಸಿದ್ಧಾಂತವೇ ಒಂದು ಹಿಂದೂ ರಾಷ್ಟ್ರವನ್ನ ಕಲ್ಪಿಸಿಕೊಂಡಿತ್ತು. ಹಾಗಿದ್ರೆ ಇದರ ಮೂಲ ಉದ್ದೇಶ ಏನಾಗಿತ್ತು? ತುಂಬಾ ಸ್ಪಷ್ಟವಾಗಿತ್ತು. ಇದರಲ್ಲಿ ಭಾಗವಹಿಸೋ ಸ್ವಯಂ ಸೇವಕರಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ಯಾವುದೇ ಸ್ವಾರ್ಥ ಇಲ್ಲದೆ ಸೇವೆ ಮಾಡೋ ಮನೋಭಾವವನ್ನ ಬೆಳೆಸೋದು. ಇದೇ ತತ್ವಗಳು ಮುಂದೆ ಸಂಸ್ಥೆಗೆ ಗಟ್ಟಿ ಅಡಿಪಾಯ ಹಾಕಿದ್ವು. ಶುರುವಾಗಿದ್ದು ಕೇವಲ 15-20 ಜನರಿಂದ. ಆದರೆ ಅಲ್ಲಿಂದ ಶುರುವಾದ ಪಯಣ ಇದೆಯಲ್ಲ, ಅದು ಸಂಸ್ಥೆಯನ್ನ ಒಂದು ಬೃಹತ್ ಶಕ್ತಿಯಾಗಿ ಬೆಳೆಸಿತು. ಆರ್ಎಸ್ಎಸ್ನ ಜರ್ನಿ ಬರೀ ಬೆಳವಣಿಗೆಯದ್ದಲ್ಲ, ಅದರಲ್ಲಿ ಸಾಕಷ್ಟು ಸವಾಲುಗಳೂ ಇವೆ. ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ನಂತರ, ಎಮರ್ಜೆನ್ಸಿ ಟೈಮ್ನಲ್ಲಿ, ಹಾಗೆ ಬಾಬ್ರಿ ಮಸೀದಿ ಘಟನೆಯ ನಂತರ, ಹೀಗೆ ಒಟ್ಟು 3 ಬಾರಿ ಸರ್ಕಾರ ಇದನ್ನ ನಿಷೇಧ ಮಾಡಿತ್ತು. ಆದ್ರೆ ಈ ಸವಾಲುಗಳೇ ತಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ವು ಅನ್ನೋದು ಸಂಸ್ಥೆಯ ನಿಲುವು. ಈ ಬೆಳವಣಿಗೆಯ ಸೀಕ್ರೆಟ್ ಇರೋದೇ ಅದರ ಬೇಸಿಕ್ ಯೂನಿಟ್ ಅಂದ್ರೆ ಶಾಖೆಯಲ್ಲಿ. ಶಾಖೆ ಅಂದ್ರೆ ಪ್ರತಿದಿನ ಒಂದೆಡೆ ಸೇರಿ ಫಿಸಿಕಲ್ ಎಕ್ಸರ್ಸೈಸ್, ಆಟಗಳು ಮತ್ತೆ ದೇಶ-ವಿದೇಶದ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು. ಇದೇ ಕಾನ್ಸೆಪ್ಟ್ನಿಂದಾಗಿ ಸಂಸ್ಥೆ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಸರಿ, ಈಗ ಈ 100 ವರ್ಷದ ಮೈಲಿಗಲ್ಲನ್ನ ಹೇಗೆ ಆಚರಿಸಲಾಗ್ತಿದೆ ಅಂತ ನೋಡೋಣ. ಇದು ಒಂದೇ ದಿನದ ಸೆಲೆಬ್ರೇಷನ್ ಅಲ್ಲ. 2025ರ ವಿಜಯದಶಮಿಯಿಂದ ಶುರುವಾಗಿ 2026ರ ವಿಜಯದಶಮಿವರೆಗೂ ಅಂದ್ರೆ ಪೂರ್ತಿ 1 ವರ್ಷ ಕಾರ್ಯಕ್ರಮಗಳು ನಡೆಯಲಿವೆ. ಇದರಲ್ಲಿ ಮನೆಗೆ ಹೋಗಿ ಜನರನ್ನ ಸಂಪರ್ಕಿಸೋದು, ದೊಡ್ಡ ದೊಡ್ಡ ಭೌತಿಕ ಸಮಾವೇಶಗಳನ್ನ ಮಾಡೋದು ಕೂಡ ಸೇರಿದೆ. ಈ ಶತಮಾನೋತ್ಸವದ ನೆನಪಿಗಾಗಿ ಸರ್ಕಾರದಿಂದಾನೂ ವಿಶೇಷ ಗೌರವ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ವಿಶೇಷ ಅಂಚೆ ಚೀಟಿ ಮತ್ತು ಒಂದು 100 ರೂಪಾಯಿಯ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಆರ್ಎಸ್ಎಸ್ ಅಂದ್ರೆ ದೇಶಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತ ಮತ್ತು ಅದರ ಮೂಲತತ್ವ ರಾಷ್ಟ್ರ ಮೊದಲು ಅನ್ನೋದಾಗಿದೆ ಅಂತ ಹೇಳಿದ್ದಾರೆ. ಈ ರಾಷ್ಟ್ರ ಮೊದಲು ಅನ್ನೋ ತತ್ವದ ಮೇಲೆ ಆರ್ಎಸ್ಎಸ್ ತನ್ನ 2ನೇ ಶತಮಾನಕ್ಕೆ ಒಂದು ಕ್ಲಿಯರ್ ಪ್ಲಾನ್ ಇಟ್ಕೊಂಡಿದೆ. ಈ ಪ್ಲಾನ್ನ ಹೃದಯ ಭಾಗದಲ್ಲೇ ಇರೋದು ಪಂಚಪರಿವರ್ತನೆ. ಪಂಚಪರಿವರ್ತನೆ ಅಂದ್ರೆ 5 ಬದಲಾವಣೆಗಳು. ಆರ್ಎಸ್ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ಇದನ್ನ ಸಾಮಾಜಿಕ ಬದಲಾವಣೆಗೆ ಕೀಲಿ ಅಂತ ಕರೆದಿದ್ದಾರೆ. ಇದರ ಐಡಿಯಾ ಏನಂದ್ರೆ, ಮೊದಲು ಸ್ವಯಂ ಸೇವಕರು ಇದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಆಮೇಲೆ ಸಮಾಜದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಈ 5 ಪಾಯಿಂಟ್ಸ್ಗಳನ್ನ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ. ಇದರಲ್ಲಿ ಸಮಾಜದಲ್ಲಿ ಜಾತಿ ಭೇದ ಹೋಗ್ಲಾಡಿಸೋದು, ಕುಟುಂಬ ಮೌಲ್ಯಗಳನ್ನ ಉಳಿಸೋದು, ಈ ಥರದ ಹಳೆಯ ಸಾಮಾಜಿಕ ವಿಷಯಗಳ ಜೊತೆಗೆ ಪರಿಸರ ಸಂರಕ್ಷಣೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು, ಈ ಥರದ ಇವತ್ತಿನ ಸವಾಲುಗಳಿಗೂ ಗಮನ ಕೊಡ್ಲಾಗಿದೆ. ಹಾಗಾದ್ರೆ ಈ ಪಂಚಪರಿವರ್ತನ್ ಅನ್ನೋದು ಒಂದು ದೊಡ್ಡ ವಿಷನ್ನ ಭಾಗ ಅಲ್ವಾ? ಏನದು ವಿಷನ್? ಆರ್ಎಸ್ಎಸ್ನ ಫ್ಯೂಚರ್ ರೋಡ್ ಮ್ಯಾಪ್ ಕನೆಕ್ಟ್ ಆಗಿರೋದು 2047ನೇ ಇಸ್ವಿಗೆ. ಯಾಕೆ ಈ ವರ್ಷ? ಯಾಕಂದ್ರೆ 2047ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೆ. ಸಂಸ್ಥೆಯ ಗುರಿ ಏನಪ್ಪಾ ಅಂದ್ರೆ 2047ರ ಹೊತ್ತಿಗೆ ವಿಕಸಿತ್ ಭಾರತ್ ಅಂದ್ರೆ ಒಂದು ಅಭಿವೃದ್ಧಿ ಹೊಂದಿದ ಭಾರತವನ್ನ ಕಟ್ಟೋಕೆ ಸಹಾಯ ಮಾಡೋದು. ಅಷ್ಟೇ ಅಲ್ಲ, ಭಾರತವನ್ನ ಜಾಗತಿಕ ನಾಯಕನಾಗಿ ಮಾಡೋದು ಮತ್ತು ತನ್ನದೇ ಆದ ಮೌಲ್ಯಗಳ ಮೇಲೆ ಒಂದು ಹೊಸ ಅಭಿವೃದ್ಧಿ ಮಾದರಿಯನ್ನ ಜಗತ್ತಿಗೆ ಕೊಡೋದು ಕೂಡ ಇದರ ಉದ್ದೇಶ.
ಅಂದ್ರೆ ಇದು ಬರೀ ದೇಶದ ಒಳಗಿನ ಗುರಿಯಲ್ಲ, ಇದರ ದೃಷ್ಟಿ ಇನ್ನೂ ದೊಡ್ಡದಿದೆ. ಭಾರತವನ್ನ ಮತ್ತೆ ವಿಶ್ವಗುರು ಸ್ಥಾನಕ್ಕೆ ತರೋದು, ಧರ್ಮ ಆಧಾರಿತ ಅಂದ್ರೆ ಸುಸ್ಥಿರವಾದ ಒಂದು ಅಭಿವೃದ್ಧಿ ಮಾದರಿಯನ್ನ ಜಗತ್ತಿಗೆ ನೀಡೋದು ಮತ್ತೆ ಸಂಸ್ಕೃತಿಯ ಮೂಲಕ ಎಲ್ಲರನ್ನೂ ಒಗ್ಗೂಡಿಸೋದು ಇದರ ಭಾಗವಾಗಿದೆ. ಹಾಗಾದ್ರೆ ಈಗ ಆರ್ಎಸ್ಎಸ್ ತನ್ನ 2ನೇ ಶತಮಾನಕ್ಕೆ ಕಾಲಿಡ್ತಿದೆ. ಅದರ ಈ ಸಾಮಾಜಿಕ ಪರಿವರ್ತನೆಯ ದೃಷ್ಟಿಕೋನ ಮತ್ತು ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಐಡಿಯಾ ಭಾರತದ ಭವಿಷ್ಯವನ್ನ ಮತ್ತು ಜಗತ್ತಿನಲ್ಲಿ ಅದರ ಸ್ಥಾನವನ್ನ ಹೇಗೆಲ್ಲ ಬದಲಾಯಿಸಬಹುದು? ಇದು ನಿಜಕ್ಕೂ ಎಲ್ಲರೂ ಯೋಚನೆ ಮಾಡಬೇಕಾದ ಒಂದು ದೊಡ್ಡ ಪ್ರಶ್ನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.